ಆರಾಧ್ಯ ದೈವ ಚೌಡೇಶ್ವರಿ ತಾಯಿ ದೇವಿಯ ಮಹರ್ಷಿ ಜಗತ್ತಿನ ಮೊಟ್ಟ ಮೊದಲನ ವಜಕಾರ ದೇವಾಲಯವಾಸಿ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮ ಸಮಾಜ ಇತಿಹಾಸ ಪುಟದಲ್ಲಿ ಪುರಾಣದಲ್ಲಿ ನೆಮ್ಮದೇ ಆದಂತ ಒಂದು ವೈಶಿಷ್ಟ್ಯವನ್ನ ಪಡ್ಕೊಂಡಿದೆ. ನಿಮಗೆ ಬಂದಂತ ಹೆಸರು ಇತಿಹಾಸ ಅನೇಕ ಸಮಾಜಗಳಿಗೆ ಬಂದಿಲ್ಲ. ದೇವರು ಕೊಟ್ಟಂತ ಶಕ್ತಿ, ದೇವರಿಗೆ ಉಡುಪು, ದೇವರಿಗೆ ಸೌಂದರ್ಯ, ದೇವರಿಗೆ ಗಾಂಭೀರ್ಯ, ಜೊತೆಗೆ ಇಡೀ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ವೇಷಭೂಷಣಗಳ ಕೊಡುವಂತ ದೊಡ್ಡ ಭಾಗ್ಯ ನಿಮ್ಗೆ ಭಗವಂತನೇ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಇದಕ್ಕೆ ನಾನು ಈ ಸಂದರ್ಭದಲ್ಲಿ ನೀವೆಲ್ಲ ಭಾಗ್ಯವಂತರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ನಿಮ್ಗೆ ಸಿಕ್ಕದಂತ ಬದುಕು. ನಾನು ಇವತ್ತು ನಿಮ್ಗೆ ಬಂದಿರೋದು ಭಾಷಣ ಮಾಡಲಿಕ್ಕೆ ಬಂದವನಲ್ಲ. ಎಲ್ಲ ಅನೇಕ ಹಿರಿಯರು ಗುರು ಹಿರಿಯರುಗಳೆಲ್ಲ ಮಾತಾಡಿದ್ದಾರೆ, ನಾಯಕರುಗಳು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಈ ಸಮಾಜದ ಜೊತೆಯಲ್ಲಿ ದೇವಾಂಗದ ಸಮಾಜ ಮತ್ತು ನಿಮ್ಮೆಲ್ಲರ ಉಪ ಜಾತಿಗಳ ಜೊತೆಯಲ್ಲಿ ಈ DK ಶಿವಕುಮಾರ್ ಯಾವಾಗಲೂ ಇರ್ತಾನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಬದುಕು ಬಹಳ ಶ್ರಮದ ಬದುಕು. ಕಷ್ಟಪಟ್ಟು ದುಡಿತೀರಿ. ಪ್ರತಿ ದಿನ ನಿಮ್ಮ ಬದುಕಿನಲ್ಲಿ ಶ್ರಮ ಇರ್ತದೆ, ಕಾಂಪಿಟೇಷನ್ ಇರ್ತದೆ. ಸೊ ಈ ಸಂದರ್ಭದಲ್ಲಿ ನಾನು ತಮ್ಗೆ ಹೇಳೋದು, ನಿಮ್ಮ ಸಮಾಜದವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಾನು ಬೇಡ ಅಂತ ಹೇಳುದಿಲ್ಲ. ಆದರೆ ವೃತ್ತಿಯನ್ನ ಮಾತ್ರ ಬಿಡಬಾರ್ದು. ವೃತ್ತಿನ ಉಳಿಸ್ಕೊಂಡು ಹೋಗ್ಬೇಕು. ಹೊಸ ಬೆಳವಣಿಗೆಗಳು ಆಧುನಿಕವಾಗಿ ಕಂಪ್ಯೂಟರ್ ಎಲ್ಲ ಬಂದ್ಬಿಟ್ಟಿದೆ ಈಗ. ನಿಮ್ಮ ವೃತ್ತಿಯಲ್ಲೇ ಎಲ್ಲ ಕೂಡ ಉಪಯೋಗಿಸ್ಕೊಳ್ಬೇಕು. ಮದುವೆಗಿರ್ಬೋದು, ಸಾಮಾನ್ಯ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ವಸ್ತುಗಳನ್ನು ತಯಾರು ಮಾಡ್ಬೇಕಾದ್ರೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳೆಲ್ಲ ಕೂಡ ಇವತ್ತು ದೊಡ್ಡ ಇದನ್ನ ನಿಮ್ಗೆ ಕಾಂಪಿಟೇಷನ್ ಇದೆ. ಆದ್ರೂ ಕೂಡ ನಿಮ್ಮಲ್ಲಿರುವಂತ ಶ್ರಮ ಜೀವನ, ನಿಮ್ಮಲ್ಲಿರುವಂತ ಅನುಭವ ಇದೆಯಲ್ಲ, ನಿಮ್ಮ ಕೈ ಕೆಲಸ, ಅದಕ್ಕೆ ಯಾರು ಕೂಡ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಭಗವಂತ ಕೊಟ್ಟಂತ ಒಂದು ದೊಡ್ಡ ಶಕ್ತಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಹಂಗೆ ನಿಮ್ಗೆ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಗೌರವ ಕೊಡುವಂತ ಅವಕಾಶ ಭಗವಂತ ನಿಮ್ಮ ಈ ಒಂದು ಸಮಾಜಕ್ಕೆ ಕೊಟ್ಟಿದ್ದಾನೆ. ಸೊ ಅದಕ್ಕೆ ತಾವೆಲ್ಲ ಸೇರ್ಕೊಳ್ಬೇಕು. ನೀವು ಹಿಂದುಳಿದವರು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರಬಾರ್ದು. ಜನಸಂಖ್ಯೆ ನನಗೆ ಕಡಿಮೆ ಇದೆ, ಏನು ವಿದ್ಯೆಗೆ ಬುದ್ಧಿಗೆ ವೃತ್ತಿಗೆ ಯಾವ ಜನಸಂಖ್ಯೆ ಏನು ಬೇಕಾಗಿಲ್ಲ. ಏನು ನಿಮ್ಮ ವೃತ್ತಿ ಇದೆಯಲ್ಲ, ಆ ವೃತ್ತಿ ಯಾವ ದೊಡ್ಡ ಜನಸಂಖ್ಯೆ ಇರೋರಿಗೂ ಈ ವೃತ್ತಿ ಮಾಡಕ್ ಆಗಲ್ಲ. ಈಗ ಶಿಲ್ಪಿ, ಶಿಲೆ ಆಚಾರ್ಯರು, ವಿಶ್ವಕರ್ಮ, ಇಡೀ ವಿಶ್ವವನ್ನೇ ಅವರು ಸೃಷ್ಟಿ ಮಾಡೋಂಥವ್ರು, ಪ್ಲಾನ್ ಹಾಕೋಂಥವ್ರು, ಆ ಮೂರ್ತಿಯನ್ನ ಕಡಿಯುವಂಥವ್ರು. ಒಂದು ಕಲ್ಲು ಪ್ರಕೃತಿ, ಅದು ಕಡಿದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ. ಹಂಗೆ ಅದಕ್ಕೆ ಬೇಕಾದಷ್ಟು ಏಟು ಬೀಳೋರು ಆಚಾರಗಳ ಕೆಲಸ ದೊಡ್ಡ ಸಮಾಜದವ್ರು ಮಾಡಕ್ಕಾಗ್ತದ? ಕುಂಬಾರರ ಕೆಲಸನ ಎಲ್ಲರೂ ಮಾಡಕ್ಕಾಗ್ತದ? ಶೌರಿಕರ ಕೆಲಸನ ಎಲ್ಲರೂ ಮಾಡಕ್ಕಾಗ್ತದ? ಆಚಾರ್ಯ ಕೆಲಸ ಎಲ್ಲರೂ ಮಾಡಕ್ಕಾಗ್ತದ? ಶೌರಿಕ ಇಲ್ದೆ, ಕುಂಬಾರ ಇಲ್ದೆ,
ದೇವಾಂಗದವ್ರು ಇಲ್ಲದೆ ನೇಯ್ಗೆಯವರು ಇಲ್ಲದೆ ಯಾರನ್ನೂ ಕೂಡ ಮನುಷ್ಯತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ರೂಪ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಏನಿಲ್ಲದೆ ಅವರು ಮೂಗ್ಬಟ್ಟಿರ್ಬೇಕು, ಒಲೆ ಇರಬೇಕು, ಆಗ ಒಂದು ಹೆಣ್ಣಿಗಾಗ್ಲಿ ಒಂದು ಗಂಡಿಗಾಗ್ಲಿ ಇದಕ್ಕೆಲ್ಲ ಕೂಡ ತಂದೆ ಆದಂತ ಒಂದು ವೈಶಿಷ್ಟ್ಯ ಬರಲಿಕ್ಕೆ ಸಾಧ್ಯ. ಹಂಗೆ ನಾವು ಕಡಿಮೆ ಜನಾಂಗ, ಹಿಂದುಳಿದವರು ಅನ್ನೋದನ್ನ ಪದನ ನಿಮ್ಮಿಂದ ಬಿಟ್ಟು ನಾವು ಮುಂದುವರೆದ ಜನಾಂಗ ಸರ್ವರಿಗೂ ಸಮಪಾಲವಾಗಿರ್ತೀವಿ, ಶಕ್ತಿ ತುಂಬುವಾಗಿರ್ತೀವಿ ಅನ್ನೋ ಒಂದು ಧೈರ್ಯ ಮನೋಭಾವ ನಿಮ್ಮಲ್ಲಿ ಇರಬೇಕು ಅನ್ನೋದನ್ನ ನನಗೆ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ನಿರ್ಮಲಾನಂದ ಶ್ರೀಗಳು ವೇದಿಕೆ ಹೇಳ್ತಾ ಇದ್ರು, ನಮ್ಮ ಚುಂಚನಗಿರಿ ಕಾಲಭೈರವೇಶ್ವರನಿಗೆ ತಾವು ಯಾವಾಗಲೂ ಮತ್ತು ಆ ದೇವಿಗೆ, ಅಲ್ಲಿರುವಂತ ದೇವಿಗೆ ಯಾವಾಗಲೂ ಕೂಡ ದೇವಂಗ ಸಮಾಜ ಆ ದೇವಿಗೆ ಉಡುಪನ್ನ ಬಟ್ಟೆಯನ್ನ ಕಳಿಸಿ ಆ ದೇವಿಯ ಸೌಂದರ್ಯವನ್ನ ಕಾಪಾಡುವಂತ ಕೆಲಸ ತಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮನ್ನ ಅವರು ನೆನೆಸ್ಕೊಳ್ತಾ ಇದ್ರು. ಅವರು ಕೂಡ ನಿಮ್ಮ ಜೊತೆಯಲ್ಲಿ ನಮ್ಮ ಸಮಾಜ ಇದೆ ಅಂತ ಹೇಳಲಿಕ್ಕೆ ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಸೊ ಅದರಿಂದ ನಾನು ಅನೇಕ ವಿಚಾರಗಳನ್ನ ಮಾತಾಡೋದು ಏನೂ ಇಲ್ಲ. ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇದೆ. ನಿಮ್ಮೆಲ್ಲರೂ ಕೂಡ ಈ 5 ಗ್ಯಾರಂಟಿಗಳು ಕೊಟ್ಟು ಯಾರ್ಯಾರು ಬಡತನದಲ್ಲಿದ್ರು ರೇಖೆಯನ್ನ ಮೇಲೇರಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ನಮ್ಮ ಅಧ್ಯಕ್ಷ ಅಂತ ರಮೇಶ್ ಅವರು ಜಾಗ ಬೇಕು ಅನ್ನೋದನ್ನ ನನ್ನ ಕಿವಿಲಿ ಹೇಳ್ತಾ ಇದ್ರು. ಅದನ್ನು ಕೂಡ ಮುಂದಿನ ದಿನದಲ್ಲಿ ನಾನೊಬ್ಬ BDA ಸಚಿವನಾಗಿ ಅದಕ್ಕೆ ಏನ್ ಮಾಡಬೇಕು ಆ ಕೆಲಸವನ್ನ ಖಂಡಿತ ಆ ಕೆಲಸವನ್ನ ನನ್ನ ಕೈಲಿ ಶಕ್ತಿ ಮೀರಿ, ನೀವೇನು ವೈಯಕ್ತಿಕವಾಗಿ ಅವ್ರು ಕೇಳ್ತಾ ಇಲ್ಲ, ಸಮಾಜ ಕೇಳ್ತಾ ಇದ್ದಾರೆ, ಆ ಕೊಡುವಂತ ಕೆಲಸವನ್ನ ಮುಂದಿನ ದಿನದಲ್ಲಿ ನಾನು CA ಸೈಟ್ ಅನ್ನ ಕೊಡುವಂತ ಕೆಲಸವನ್ನ ನಾನು ಸಹಾಯ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ನಿಮ್ಗೆ ಶುಭವನ್ನ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.